ನಾವಿವತ್ತು ಮಲ್ಲೇಶ್ವರಂ ಅಲ್ಲಿ ನಡೀತಾ ಇರುವಂತಹ ಕಡಲೆಕಾಯಿ ಪರಿಷೆಯಲ್ಲಿದ್ದೀವಿ. ಕಳೆದ 3 ದಿನಗಳಿಂದ ಕಡಲೆಕಾಯಿ ಪರಿಷೆ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ. ಹಾಗೆ ಇವತ್ತು 4ನೇ ದಿನ ಆಗಿರೋದ್ರಿಂದ ರೈತರ ವ್ಯಾಪಾರ ಯಾವ ರೀತಿ ನಡೀತಾ ಇದೆ, ಕಡಲೆಕಾಯಿ ವ್ಯಾಪಾರಸ್ಥರು ಯಾವ ರೀತಿಯಾಗಿ ವ್ಯಾಪಾರ ಮಾಡಿದ್ರು, ಮತ್ತೆ ಈ ದಿನದ ವ್ಯಾಪಾರ ಹೇಗಿತ್ತು, ಈ ವರ್ಷದ ವ್ಯಾಪಾರ ಕಳೆದ 8 ವರ್ಷಗಳಿಂದ ಕಡಲೆಕಾಯಿ ಪರಿಷೆ ಇಲ್ಲಿ ನಡೀತಾ ಇದ್ದು ಈ ವರ್ಷದ ವ್ಯಾಪಾರ ಹೇಗಾಯಿತು, ವ್ಯಾಪಾರಸ್ಥರಿಗೆ ಲಾಭನೋ ನಷ್ಟನೋ ಅವ್ರ ಹತ್ರನೇ ಕೇಳೋಣ ಬನ್ನಿ. ನನ್ನ ಹೆಸರು ನಾಗರತ್ನ ಅಂತ. ನಾನು ಬ್ಯಾಂಗ್ಳೂರಿಂದ ಮಾತಾಡ್ತಾ ಇದ್ದೀನಿ. ಬಸವನಗುಡಿ ಮಲ್ಲೇಶ್ವರಂ ಕಾಡು ಮಲ್ಲೇಶ್ವರಂ ದೇವಸ್ಥಾನದಲ್ಲಿ ಕಡಲೆಕಾಯಿ ಪರೀಕ್ಷೆ ಆಗ್ತಾಯಿದೆ. ಅದಕ್ಕೆ ಕಡಲೆಕಾಯಿ ಹಾಕಿದ್ದೀವಿ. ನಾವು ಕಡಲೆಕಾಯಿ ಮಾರ್ತಾಯಿದ್ದೀವಿ ಇವಾಗ. ಓಕೆ, ಈ ಸಲ ಹೇಗಾಯಿತು ಮ್ಯಾಮ್ ವ್ಯಾಪಾರ? ಪರವಾಗಿಲ್ಲ ಮ್ಯಾಮ್, ಚೆನ್ನಾಗಾಗಿದೆ. ನಷ್ಟ ಏನಾಗಿಲ್ವಾ? ಏನಿಲ್ಲ ಮ್ಯಾಮ್, ಆ ಥರ ಏನಿಲ್ಲ. ಎಷ್ಟು ದುಡ್ಡು ಕೊಟ್ಟು ಕಡಲೆಕಾಯಿ ಎಷ್ಟು ಕೆ ಜಿ ತಂದಿದ್ರಿ, ಎಷ್ಟು ವ್ಯಾಪಾರ ಆಯಿತು? 65 kg ಒಂದು ಮೂಟೆಗೆ. ನಾ 6,500 ಒಂದು ಮೂಟೆಗೆ ದುಡ್ಡು. ಪರವಾಗಿಲ್ಲ ಮ್ಯಾಮ್, ಆ ವ್ಯಾಪಾರ ಆಗಿದೆ. ಒಂದೊಂದು 1,000 ರೂಪಾಯಿ ಮೇಲೆ ಸಿಗುತ್ತೆ ನಮಗೆ. ಲಾಭನೇ ಆಗಿದೆ ಅಕ್ಕ. ಎಷ್ಟು ವರ್ಷದಿಂದ ಕಡಲೆಕಾಯಿ ಮಾಡ್ತಿದ್ದೀರಾ ನೀವು? 5 ವರ್ಷದಿಂದ ಮಾರ್ತಾಯಿದ್ದೀವಿ ಅಕ್ಕ. 5 ವರ್ಷದಿಂದನೂ ಮಲ್ಲೇಶ್ವರಂ? ಮಲ್ಲೇಶ್ವರಮಲ್ಲೇ. ಇನ್ನೂ ಇಲ್ಲ, ಇನ್ಮೇಲೆ ಹೋಗ್ಬೇಕು ಅನಿಸ್ತಾ ಇದೆ. ಈ ಸಲ ಬಸವನಗುಡಿಲಿ ಸ್ಟಾಲ್ ಹಾಕೋರಿಗೆ ಯಾವುದೇ ರೀತಿ ಚಾರ್ಜ್ ಇಲ್ಲ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಆರ್ಡರ್ ಬಂದಿದೆ. ಅದ್ರ ಬಗ್ಗೆ ಏನು ಅನಿಸುತ್ತೆ ಮೇಡಮ್? ಮತ್ತು ಖುಷಿನೇ ಅಲ್ವಾ. ಹಾಕ್ಬೋದು ಹಂಗಂದ್ರೆ. ಸರಿ ಅಕ್ಕ, ಥ್ಯಾಂಕ್ ಯು. ಸುಲೋಚನಾ. ಎಷ್ಟು ವರ್ಷದಿಂದ ಕಡಲೆಕಾಯಿ? 40 ವರ್ಷದಿಂದ ಮಾಡ್ತೀನಿ. ಈ ಸಲ ಪರಿಷೆಗೆ ಬಂದಿದ್ದೀರಲ್ಲ, ವ್ಯಾಪಾರ ಎಲ್ಲ ಹೇಗಾಯ್ತು? ಆಗಿದ್ದು ಅಸಲಾಗಿದ್ದು, ಇನ್ನೂ ತುಟ್ಟಿ ಸಿಕ್ಕಿಲ್ಲ ನಮಗೂ. ಲಾಭ ಅಂತದೇ? ಇನ್ನೂ ಲಾಭ ಇಲ್ಲ. ಎಷ್ಟು ಕೆಜಿ ಕಡಲೆಕಾಯಿ ತಂದಿದ್ರಿ? ನಾವು 80 kg. 80 ಕೆಜಿ ತಂದಿದ್ರಾ? ಎಷ್ಟು ಹೋಯ್ತು, ಇನ್ನ ಎಷ್ಟಿದೆ? ಇನ್ನೂ ನೋಡಿಲ್ಲ, ಇನ್ನೂ ಅಸಲು ಬಂದಿದ್ದು ಅಷ್ಟೇ. ಎಷ್ಟು ಕೊಟ್ಟು ತಂದಿದ್ರಿ ದುಡ್ಡು? ಯಾರು? ಕೆಜಿ ಎಷ್ಟು ಕೊಟ್ಟಿದ್ರಿ? ಅವರ ನೀವು? 85. ಈಗ ಇಲ್ಲಿ ಎಷ್ಟಕ್ಕೆ ಮಾರಿದ್ರಿ? ಇಲ್ಲಿ 50 ಸೇರು. ಸೇರಿಗೆ 50 ರೂಪಾಯಿ. ಹಾಂ, ಹೌದು. ಪರವಾಗಿಲ್ವಾ? ಓಕೆನಾ? ಎಲ್ಲ ಹಾಂ ಬಂತಾ? ಹಾಂ, ಬಂದು. ಎಲ್ಲ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಕಡಲೆಕಾಯಿ. ಹಾಂ, ಏನು ಸ್ಪೆಷಲ್ ಇಲ್ಲ? ಏನು ಮಾಡೋದು, ಕೊಡೋದು, ಮಾರ್ತೀವಿ. ಅಲ್ಲ ಕಡಲೆಕಾಯಿ ಪರಿಷೆಲೆ ಬಂದು ಯಾಕೆ ಮಾರ್ತೀರಾ ಮಾರ್ಕೆಟ್ಗೆ ಹೋಗದೆ? ಇಲ್ಲೇ ಇರೋದು ನಾನು. ಲೈನ್ ಮೇಲೆ ಹೋಗಿ ಮಾಡ್ಕೊಂಡು ಬರ್ತೀನಿ. ಇಲ್ಲಿ ಕಡಲೆಕಾಯಿ ಪರಿಷೆಗೆ ಬಂದಿದ್ದೀನಿ. ಎಲ್ಲ ಹಂಗೆ. ನಾವು ಸುಲೋಚನಾ ಮೇಡಮ್. ನಾವು ಸುಲೋಚನಾ ನಮ್ಮ ಹೆಸರು. ನಾವು ತಮಿಳ್ನಾಡಿಂದ ಬಂದಿದ್ದೀವಿ. ನಾವು ಇಲ್ಲೇ ಸೆಟ್ಲ್ ಆಗಿದ್ದೀವಿ ಮಲ್ಲೇಶ್ವರಮಲ್ಲಿ. ನಾವು 8 ವರ್ಷದಿಂದ ಇಲ್ಲಿ ಕಡಲೆಕಾಯಿ ಪರಿಷೆಗೆ ಮಾಡ್ತಾಯಿದ್ದೀವಿ. ದೇವ್ರಿಗೆ ಒಳ್ಳೆ ಕಾರ್ತಿಗೆ ಮಾಸ, ದೇವ್ರಿಗೆ ಚೆನ್ನಾಗಿ ಪೂಜೆ ಮಾಡ್ತಾರೆ. ಆದರೆ ಒಳ್ಳೆ ವ್ಯಾಪಾರ ಆಗುತ್ತೆ, ಜನರುಗಳು ಬರ್ತಾರೆ, ಖುಷಿಯಿಂದ ಬರ್ತಾರೆ, ಚೆನ್ನಾಗಿ ವ್ಯಾಪಾರ ಆಗುತ್ತೆ, ನಮಗೂ ಖುಷಿ ಆಗುತ್ತೆ. ಈ ವರ್ಷ ತುಂಬ ವ್ಯಾಪಾರ ಚೆನ್ನಾಗಿದೆ ಮೇಡಮ್. ಇಲ್ಲಿಂದ ಬಸವನಗುಡಿಗೆ ಹೋಗ್ತೀವಿ, ಅಲ್ಲಿ ಮಾಡ್ತೀವಿ. ಅಲ್ಲಿ 10 ವರ್ಷದಿಂದ ಮಾಡ್ತಾಯಿದ್ವಿ. ಇಲ್ಲಿ ಮಲ್ಲೇಶ್ವರಮಲ್ಲಿ ನಮ್ಮ ಅಪ್ಪ ಅಮ್ಮ ಮಾಡ್ತಾಯಿದ್ರು. ಇಲ್ಲಿ ಮಾಡ್ತೀವಿ. ಬಸವನಗುಡಿಯಲ್ಲಿ 20 ವರ್ಷದಿಂದ ನಮ್ಮ ಅಪ್ಪ ಅಮ್ಮ ಮಾಡ್ತಾಯಿದ್ದಾರೆ. ಇವಾಗಲೂ ಹೋಗ್ತೀವಿ. 25ನೇ ತಾರೀಕು ಅಲ್ಲಿ ಬಸವನಗುಡಿಯಲ್ಲಿದೆ. ನಮಗೆ ಒಳ್ಳೆ ವ್ಯಾಪಾರ. ಮಳೆ ಬಂದಿಲ್ಲ ಅಂದರೆ ಒಳ್ಳೆ ವ್ಯಾಪಾರ. ಮಳೆ ಇದ್ದರೆ ನಮಗೆ ಲಾಸ್ ಆಗಿಬಿಡುತ್ತೆ. ಮೊನ್ನೆ ಮಳೆ ಇತ್ತು, ವ್ಯಾಪಾರ ಇಲ್ಲ. ನೆನ್ನೆ ಮಳೆ ಇಲ್ಲ, ಜನ ಜಾಸ್ತಿ, ವ್ಯಾಪಾರನೂ ಚೆನ್ನಾಗಿತ್ತು. ಈ ದೇವ್ರ ಪುಣ್ಯದಲ್ಲಿ ನಮಗೆ ವ್ಯಾಪಾರ ಚೆನ್ನಾಗಿ ನಡೀತಾ ಐತೆ. ಎಷ್ಟು ಮೂಟೆ ತಂದಿದ್ರಿ ಕಡಲೆಕಾಯಿ ಮಾರಕ್ಕೆ? ನಾವು 10 ಮೂಟೆ ತೊಗೊಂಡು ಬಂದ್ವಿ. ಓಕೆ, ಎಷ್ಟು ಮೂಟೆ ಹೋಯ್ತು, ಇನ್ನ ಎಷ್ಟಿದೆ? 8 ಮೂಟೆ ಹೋಯ್ತು, ಇನ್ನು 2 ಮೂಟೆ ಐತೆ. ಇವತ್ತು ಲಾಸ್ಟ್ ಡೇ. ಜನ ಹೆಂಗಂತ ನೋಡಿಕೊಂಡು ಸೇಲ್ ಆದರೆ ಇನ್ನು ತೊಗೊಂಡು ಬರ್ತೀವಿ ಹೋಗ್ಬಿಟ್ಟು. ಇನ್ನು ಹೋಗಿ ತೊಗೊಂಡು ಬರ್ತೀವಿ. ಎಷ್ಟು ಮೂಟೆಗೆ ಎಷ್ಟು ಕೊಟ್ಟು ತಗೊಂಡ್ಬಂದ್ರಿ? ಲಾಭ ಎಷ್ಟಾಯಿತು? ಮೂಟೆಗೆ ತಗೊಳ್ತೀವಿ 7,000 8,000 ಆಗುತ್ತೆ. ನಮ್ಮ ಮೇಲೆ ಇನ್ನೂ ಒಂದು 2,000 ಸಿಗುತ್ತೆ ನಮಗೆ. ಮೂಟೆ ಕಮ್ಮಿ ಆಗಿದ್ರೆ ನಮ್ಗೆ ಇನ್ನೂ ಲಾಭ ಜಾಸ್ತಿ ಸಿಗುತ್ತೆ. ಈ ಕಡಲೆಕಾಯಿ ಪರಿಷೆ ಅಂತ ಮೂಟೆಯನ್ನು ಜಾಸ್ತಿ ಮಾಡ್ತಾರೆ ನಮಗೆ ಅದರಲ್ಲಿ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಈ ಸಲ ಬಸವನಗುಡಿಲಿ ಸ್ಟಾಲ್ಗೆ ಏನೋ ಅಮೌಂಟ್ ಇಲ್ಲ? ತುಂಬ ಖುಷಿ ಆಗುತ್ತೆ ಮೇಡಮ್, ತುಂಬ ಖುಷಿ ಆಗುತ್ತೆ. ಏನು ಅಮೌಂಟ್ ಇಲ್ಲದೆ ಮಾಡೋದು ಅಂತ ತುಂಬ ಖುಷಿ ಆಗುತ್ತೆ ನಮಗೆ. ಮತ್ತು ಈ ದೇವಸ್ಥಾನದಲ್ಲಿ ಬಂದುಬಿಟ್ಟು ಫ್ರೀಯಾಗಿ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದಂತ ಬ್ಯಾಗು ಮತ್ತು ಕವರ್ಗಳು ಕೊಟ್ಟಿದ್ದು, ಪೇಪರ್ ಕವರ್ಗೂ ಅವರೇ ಮಾಡ್ಕೊಡೋ. ಅವ್ರಿಗೆ ತುಂಬ ಒಳ್ಳೆ ಇದು, ನಮ್ಮ ಧನ್ಯವಾದಗಳು ತಿಳ್ಕೊಳ್ತೀವಿ. ಒಳ್ಳೆ ಕೆಲಸ ಮಾಡಿದ್ದಾರೆ. ಯೂಸ್ ಮಾಡ್ಬೋದಾ? ಇಷ್ಟು ಒಬ್ಬರು ಇಬ್ಬರಿಗಂದರೆ ನಾವು ಮಾಡಿಕೊಡ್ಬೋದು. ಇಷ್ಟು ಜನಕ್ಕೆ ಅವರು ಕಡಲೆಕಾಯಿ ಮಾಡೋರಿಗೆ ಮಾಡಿಕೊಡ್ತಾರೆ. ಅದು ತುಂಬ ಒಳ್ಳೆ ಕಾರ್ಯ. ತುಂಬ ನಮಗೆ ಖುಷಿ ಆಯಿತು. ಆ ಪೇಪರ್ ಯೂಸ್ ಮಾಡೋದು ತುಂಬ, ಬ್ಯಾಗು ಪೇಪರ್ ಯೂಸ್ ಮಾಡೋದು ತುಂಬ ಖುಷಿ ಆಯಿತು ನಮಗೆ. ಪ್ಲೇನು 3 ಕ್ರಾಸು ಅಂದ 8 ವರ್ಷದಿಂದ ಕಡಲೆಕಾಯಿ ಪರಿಷೆದು ಬಸವನಕ್ಕೆ ಕಡಲೆಕಾಯಿ ವ್ಯಾಪಾರ ಮಾಡ್ತೀವಿ. ಈ ಕಡಲೆಕಾಯಿ ಕೊಂಡ್ಕೊಂಬಂದು ಮಾರ್ತಾಯಿದ್ವಿ. ವ್ಯಾಪಾರ ಆದಷ್ಟು ಮಾರ್ತೀವಿ.
ಕೋಟಿ ಲೆಕ್ಕ ಜನ ಬರ್ತಾರೆ ಹೋಗ್ತಾವ್ರೆ. ಅದು ಈಶ್ವರನಿಗೆ ಪೂಜೆ ಮಾಡ್ತಾವ್ರೆ. ಜನ ಚೆನ್ನಾಗೇ ಬರ್ತಾರೆ, ಚೆನ್ನಾಗೇ ಹೋಗ್ತಾವ್ರೆ. 8 ವರ್ಷದಿಂದ ವ್ಯಾಪಾರ ಮಾಡ್ತಿದ್ರಲ್ಲ, ಈ ವರ್ಷ ಲಾಭನ ನಷ್ಟನ? ನಾಳೆನೇ ಗೊತ್ತಾಗೋದು. ಇವತ್ತೆಲ್ಲ ನಾವು ಲೆಕ್ಕ ಮಾಡಲ್ಲ. ಲಾಭ ಬಂದ್ರೂ ತಗೊಂತೀವಿ, ಲಾಭ ಇಲ್ಲಂದ್ರೂ ಇಸ್ಕೊಂತೀವಿ. ಎಷ್ಟು ಮೂಟೆ ತಗೊಂಡ್ಬಂದಿದ್ರಿ ಕಡ್ಲೆಕಾಯಿ? ನಾವು 8 ಮೂಟೆ ತಗೊಂಬಂದಿದ್ವಿ. ಹೋಯ್ತು. ಹೋಯ್ತು, ಒಂದು 5 ಮೂಟೆ ಹೋಗಿದೆ, ಒಂದು 3 ಮೂಟೆ ಇದೆ. ಓಕೆ, ಇವತ್ತು ಲಾಸ್ಟ್ ಡೇ. ಇವತ್ತು ಲಾಸ್ಟ್. ಬಸವನಗುಡಿಗೂ ಹೋಗ್ತೀರಾ ಹೇಗೆ? ಬಸ್ನ ಕೊಡಿಗೆ ನಾವು ಹೋಗಲ್ಲ, ಹೋಗೋರು ಹೋಗ್ತಾವ್ರೆ. ನಾವು ಅರ್ಧ ಜನ ಹೋಗ್ತಾರೆ, ಅರ್ಧ ಜನ ಹೋಗೋದ. ನಮಸ್ಕಾರ ಮೇಡಮ್, ನಾವು ಆಂಧ್ರದಿಂದ ಬಂದಿದ್ದೀವಿ. ಬೆಂಗಳೂರಿಗೆ 8 ವರ್ಷ ಕಡಲೆಕಾಯಿ ಜಾತ್ರೆ ಮಾಡ್ತೀವಿ. ಚೆನ್ನಾಗಿ ವ್ಯಾಪಾರ ಆಗುತ್ತೆ, ಕೋಟಿ ಲೆಕ್ಕ ಜನ ಬರ್ತಾರೆ. ನಮಗೇನು ನಷ್ಟ ಅಲ್ಲ, ಲಾಭನೇ ಬರುತ್ತೆ. ಈ ವರ್ಷ 3 ದಿನ ಇಡ್ತಾರೆ, ಈ ವರ್ಷ 4 ದಿನ ಇಟ್ಟಿದ್ದಾರೆ. ಜನ ಬರ್ತಾ ಇದ್ದಾರೆ. ನೈಟೆಲ್ಲ ಫುಲ್ಲು 12 ಗಂಟೆವರೆಗೂ ಫುಲ್ಲು ಜನ ಇತ್ತು. ಬರ್ತಾರೆ, ಚೆನ್ನಾಗಿ ವ್ಯಾಪಾರ ಆಗುತ್ತೆ, ಎಲ್ಲರಿಗೂ ವ್ಯಾಪಾರ ಆಗುತ್ತೆ. ನಮಗಂತಲ್ಲ, ಕಡಲೆಕಾಯಿ ಅಂತಲ್ಲ, ಎಲ್ಲರಿಗೂ ವ್ಯಾಪಾರ ಆಗುತ್ತೆ. ಯಾವ ವ್ಯಾಪಾರ ಆದ್ರೂ ಪರವಾಗಿಲ್ಲ, ಏನು ಲಾಭ ನಮ್ಗೆ ಬರುತ್ತೆ, ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಬೆಳಿತೀರಾ ಕಡ್ಲೆಕಾಯಿ? ನಾವು ಕೊಂಡ್ಕೊಂಡು ಬಂದು ಮಾರ್ತೀವಿ ಅಮ್ಮವ್ರೆ. ಹಾಂ 8 ವರ್ಷದಿಂದ ಮಾಡ್ತಾ ಇದ್ದೀವಿ. ಕೋಟಿ ಲೆಕ್ಕ ಜನ ಬರ್ತಾರೆ. ಏನು ಚೆನ್ನಾಗಿ ವ್ಯಾಪಾರ ಆಗುತ್ತೆ, ಎಲ್ಲರಿಗೂ ವ್ಯಾಪಾರ ಆಗುತ್ತೆ. ಎಲ್ಲ ಸಂಪಾದನೆ ಮಾಡ್ತೀವಿ ದೇವ್ರ ಪುಣ್ಯದಲ್ಲಿ. ಮಾರೋದಕ್ಕೂ ಇಲ್ಲಿ ಮಾರೋದಕ್ಕೂ ಏನು ವ್ಯತ್ಯಾಸ? ಮಾರ್ಕೆಟಲ್ಲಿ ಹೋಲ್ಸೇಲ್ ರೇಟ್ ಕೊಡ್ತಾರೆ, ನಾವು ಬಂದು 1 ರೂಪಾಯಿ 5 ರೂಪಾಯಿ ಲಾಭ ಇಟ್ಟು ಮಾರ್ತೀವಿ. ನಮಗೂ ಕೂಲಿ ಸಿಗುತ್ತೆ, ಏನೋ ನಮ್ಮ ಹೊಟ್ಟೆ ಪಾಡಿಗೆ ನಾವು ಜೀವನ ಮಾಡ್ತೀವಿ. ನಾವು ಕಲಾಸಿಪಾಳ್ಯ ಇದು ಕಲಾಸಿಪಾಳ್ಯ ನಾಗೇಶ್ವರ ಗಾರ್ಡನ್ ದುರ್ಗಮ್ಮ ಟೆಂಪಲ್ ನಮ್ಮದು ಏರಿಯಾ. ನಾವು ಇಲ್ಲಿ ಬಂದು 8 ವರ್ಷದಿಂದ ಮಾಡ್ತಾಯಿದ್ವಿ. ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಇಲ್ಲಿ ಕಡಲೆಕಾಯಿ ಪರಿಷೆ ನಡೆಯುತ್ತೆ, ನಾವು ಬರ್ತಾಯಿದ್ವಿ. ಇಲ್ಲಿ ಬಂದು 8 ವರ್ಷ ಆಯಿತು. ಮೊದಲು ನಾವು ನಮ್ಮ ಅಪ್ಪ ಅಮ್ಮನ ಕಾಲದಿಂದ ನಾವು ಮಾಡ್ತಾಯಿದ್ವಿ. ಮಂಜ ಕಡಲೆಕಾಯಿ ಹಾಕಲಿ. ನಮ್ಮ ಅಪ್ಪ ಅಮ್ಮನ ಕಾಲದಿಂದ ನಾವು ಮಾಡ್ತಾಯಿದ್ವಿ. ಅಲ್ಲಿ ಎಷ್ಟು ವರ್ಷದಿಂದ ನಡೀತೈತೆ ಅಂತ ನಮ್ಗೆ ಗೊತ್ತಿಲ್ಲ, ನಾವು ಬುದ್ಧಿ ಬಂದಾಗಿಂದ ನೋಡ್ತಾ ಇದ್ದೀವಿ. ಇಲ್ಲಿ ಬಂದು 8 ವರ್ಷ ಆಯಿತು. ಒಂದು ಸೇರ್ 50, 3 ಸೇರ್ 120. ಏನು ನೆನ್ನೆ ವ್ಯಾಪಾರ ಆಗೈತೆ, ಇವತ್ತು ನೋಡಬೇಕು. ಚೆನ್ನಾಗಾಗುತ್ತೆ. ಇಷ್ಟು ವರ್ಷ ಚೆನ್ನಾಗಿ ಆಯಿತು. ಲಾಭನೇ, ಏನು ಮೋಸ ಮಾಡಲ್ಲ ದೇವರು. 10-15 ಮೂಟೆ ತಂದ್ವಿ. ಎಲ್ಲ ಒಂದೇ, ಅಲ್ಲಿ 1 ಮೂಟೆ ಅರ್ಧ ಮೂಟೆ ಮಾಡ್ತೀವಿ, ಇಲ್ಲಿ ಜಾಸ್ತಿ ತಂದು ಮಾಡ್ತೀವಿ. ಒಂದು 5-6 ಥರ ನಮ್ಮ ಹತ್ರ ಮಾತ್ರ ಇಲ್ಲ, ಎಲ್ಲರ ತಾವು ಐತೆ. ನಮ್ಮ ಹತ್ರ ಬೋಂಡಕಾಯಿ ಐತೆ, ನಾಟಿಕಾಯಿ ಐತೆ, ಆಮೇಲೆ ಇದೇನು ಹೆಸ್ರು ಆಂಧ್ರಕಾಯಿ ಐತೆ. ಅಷ್ಟೇ, ಒಂದು 4-5 ಥರ ಐತೆ. ಒಂದೊಂದು ಊರಿಂದ ಒಂದೊಂದು ಬರುತ್ತೆ, ಅದಕ್ಕೆ ಆ ಹೆಸ್ರು ಹೇಳ್ತವ್ರೆ. ನಮಗೆ ಗೊತ್ತಿಲ್ಲ, ಹೇಳ್ತವ್ರೆ, ಹೋಗಿ ನೋಡಿದ್ರೇನೆ ಗೊತ್ತಾಗೋದು. ತಗೊಂಡಿಲ್ಲ ಅಂದರೆ ಒಳ್ಳೇದು, ದೇವ್ರ ಉಂಡಿಗೆಯಲ್ಲಿ ನಮ್ಮ ಕೈಯಲ್ಲಿ ಆಗಿದ್ದು ಹಾಕ್ಬಿಟ್ಟು ಹೋಗ್ಬೋದು. ಖುಷಿ, ಸಂತೋಷನೇ. ಇದು ತಗೊಂಡಿಲ್ಲ ಅಂದರೆ ನಮ್ಗೆ ಸಂತೋಷನೇ. ಕೇಳಿದ್ರಲ್ಲ ವೀಕ್ಷಕರೇ, ಹಲವಾರು ಕಡೆಯಿಂದ ಹಲವು ಊರುಗಳಿಂದ ಬಂದು ಇಲ್ಲಿ ವ್ಯಾಪಾರಸ್ಥರು ವ್ಯಾಪಾರ ಮಾಡ್ತಾ ಇದ್ದಾರೆ. ಈ ಬಾರಿ ಅವ್ರು ಹೇಳೋ ಪ್ರಕಾರ ಅವ್ರಿಗೆ ಲಾಭನೇ ಆಗಿದೆ. ಸಾಕಷ್ಟು ಮೂಟೆಗಟ್ಟಲೆ ದುಡ್ಡು ಕೊಟ್ಟು ಮೂಟೆಗಳನ್ನ ತಗೊಂಡ್ಬಂದು ಇಲ್ಲಿ ಕಡಲೆಕಾಯಿ ಮಾರಿದ್ದಾರೆ. ಅವ್ರು ಮಾರಿರೋದಕ್ಕೆ ಕೂಲಿನೂ ಬಂತು, ಹಾಗೆ ಹಾಕಿರೋ ಅಸ್ಲು ಕೂಡ ಬಂತು, ಹಾಗೆ ಲಾಭ ಕೂಡ ಆಗಿದೆ ಅನ್ನೋದು ಇವರ ಅಭಿಪ್ರಾಯ ಆಗಿದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಗಿರಿಬಾಬು ಜೊತೆ ಶಮ್ಮಿ ಶೆಟ್ಟಿ.